ನಮಸ್ಕಾರ ವೀಕ್ಷಕರೇ, ಎಲ್ಲರೂ ಕೇಳ್ತಿರ್ತಾರೆ ನನಗೆ, ಈ ನಿನ್ನ ತುಳಸಿ ಗಿಡ ಯಾಕೆ ಇಷ್ಟು ಚಂದ ಬೆಳಿತೈತಿ, ಎಷ್ಟು ದಟ್ಟ ಬೆಳಿತೈತಿ, ಎಷ್ಟು ಎತ್ತರ ಬೆಳಿತೈತಲ್ಲ, ನಮ್ದು ಯಾಕೆ ಹಿಂಗೆ ಆಗಲ್ಲ ಅಂತ ಕೇಳ್ತಿರ್ತಾರೆ. ಇಲ್ಲಿ ನೋಡ್ರಿ, ಅದಕ್ಕೆ ಒಂದು ಕಾರಣ ಅಂತಂದ್ರೆ ನಾನು ಫಾಲೋ ಮಾಡೋ ಕೆಲವೊಂದಿಷ್ಟು ಟಿಪ್ಸ್ಗಳನ್ನು ಅದನ್ನು ನಿಮ್ಮ ಜೊತೆಗೆ ಇವತ್ತು ಹಂಚ್ಕೊತೀನಿ. ಮೊದಲೇದಂತಂದ್ರೆ ಅದಕ್ಕೆ ಬೀಜ ಆಯ್ತಂದ್ರೆ ಆಗಿಂದಾಗ ತೆಗೆದು ಬಿಡಬೇಕು. ವಾರಕ್ಕೊಮ್ಮೆ ಅಥವಾ 8-10 ದಿವಸಕ್ಕೊಮ್ಮೆ ಬೀಜಗಳು ಜಾಸ್ತಿ ಆಗ್ತಿರ್ತಾವೆ. ನೀವು ಜಾಸ್ತಿ ಬಿಟ್ಟಂಗೆಲ್ಲ ಗಿಡ ಪಂಗ್ಲೊಡೆಲ್ಲ ಚಿಗುರೊಡೆಲ್ಲ. ಆಮೇಲೆ ಇಲ್ಲಿ ನೋಡ್ರಿ, ಮೇಲಿನ ಮಣ್ಣು ಗಟ್ಟಿಯಾಗಿತ್ತಂದ್ರೆ ಅದನ್ನು ತಿಂಗಳಿಗೊಮ್ಮೆ ಅಥವಾ 2 ತಿಂಗಳಿಗೊಮ್ಮೆ ಹಿಂಗೆ ಲೂಸ್ ಮಾಡೋದ್ರಿಂದ ಬೇರುಗಳಿಗೆ ಗಾಳಿ ಪಾಸ್ ಆಗ್ತದೆ. ಮೂರದ್ದು ಅಂತಂದ್ರೆ ಓವರ್ ವಾಟರಿಂಗ್ ಆ್ಯಂಡ್ ಅಂಡರ್ ವಾಟರಿಂಗ್. ಜಾಸ್ತಿನೂ ನೀರು ಕೊಡಬಾರ್ದು, ಕಡಿಮೆನೂ ನೀರು ಕೊಡಬಾರ್ದು. ಇದರ ಬೇರುಗಳು ಬಹಳ ಸೂಕ್ಷ್ಮ ಇರ್ತಾವೆ. ಹಾಗಾಗಿ ನೀರು ಅವಶ್ಯಕತೆ ಇಲ್ಲ ಐತೆ ಇಲ್ಲ ಅಂತ ಮಣ್ಣು ಮುಟ್ಟಿ ನೋಡಿ ಕೊಡೋದು ಬಹಳ ಉತ್ತಮ. ಆಮೇಲೆ ಇನ್ನೊಂದಂದ್ರೆ ಅರಿಶಿನ ಕುಂಕುಮ ಅಕ್ಷತೆ ಪ್ರತಿದಿನ ಹಾಕೋದು, ನೀರು ಹಾಕೋದು, ಈ ರೀತಿ ಮಾಡೋಕ್ಕೆ ಹೋಗಬಾರ್ದು. ಅರಿಶಿನ ಕುಂಕುಮದಲ್ಲಿ ಕೆಲವೊಂದು ಸರಿ ಕೆಮಿಕಲ್ಸ್ ಇರುತ್ತೆ, ಅದರಿಂದನೂ ಗಿಡ ಒಣಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ತುಳಸಿ ಕಟ್ಟೆ ಮೇಲ್ಗಡೆ ಏರಿಸ್ರಿ, ತುಳಸಿ ಗಿಡದಲ್ಲಿ ಏರ್ಸಕ್ಕೆ ಹೋಗಬೇಡ್ರಿ. ಇನ್ನೊಂದು 5ನೇದು ಅಂತಂದ್ರೆ ನಾನು ಕಾಫಿ ಪೌಡರ್, ಎಪ್ಸಮ್ ಸಾಲ್ಟ್, ಹಾಗೆ ಇಲ್ಲಂದ್ರೆ ಲಿಕ್ವಿಡ್ ಫರ್ಟಿಲೈಸರ್ನೊಳಗೆ ಅಕ್ಕಿ ನೆನೆಸಿರೋ ನೀರು ಅಥವಾ ಆಲೂಗಡ್ಡೆ ಕುದಿಸಿರೋ ನೀರು, ಇವುಗಳನ್ನು ಸಹಿತ ನಾನು ಆವಾಗವಾಗ ಕೊಡ್ತಾ ಇರ್ತೀನಿ.